ಅಣ್ಣ ಏನಾಯ್ತಾ? ಚಪಾತಿ ಇದೆ, ಮುದ್ದೆ ಇದೆ, ರೈಸ್ ಇದೆ. ಸೊ ಚಿಕನ್ನು ಮತ್ತು ಮುದ್ದೆ ತಗೊಂಡು ತಿಂತಾ ಇದ್ದೀನಿ. ಕೈ ತೊಳ್ಕೊಳ್ಳೋದು. ಹಾಫ್ ಚಿಕನ್ನು, ಒಂದು ಮುದ್ದೆ ನೋಡಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗಿತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಿಕೆ ಕನ್ನಡ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ, ನಾನು ಬೆಳಗ್ಗೆನೆ ಎದ್ದು ಖುಷಿಯಾಗಿ ಡ್ಯೂಟಿ ಮಾಡೋಣ ಅಂತ ಹೇಳ್ಬಿಟ್ಟು ಡ್ಯೂಟಿ ಆನ್ ಮಾಡಿದ್ದೆ. ಅಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಏನಪ್ಪ ಅಂತ ಹೇಳಿದ್ರೆ, ಯಾವುದೋ ಒಂದು ಪರ್ಸನಲ್ ಡ್ಯೂಟಿ ಬಿದ್ದಿತ್ತು ಏರ್ಪೋರ್ಟ್ಗೆ. ಸೊ ಅದನ್ನು ಪಿಕಪ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ 11 ಗಂಟೆಗೆ ಹೋಗಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ವೆಯ್ಟ್ ಮಾಡ್ತಾ ಇದ್ರೆ, ಕಸ್ಟಮರ್ಗೆ ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡಿದೆ. ಅವ್ರು ಹೇಳಿದ್ರು ಇವಾಗಲ್ಲಪ್ಪ, ನೈಟ್ 11 ಗಂಟೆಗೆ ಇವಾಗಲ್ಲ ಅಂತ ಹೇಳಿದ್ರು. ಅಲ್ಲೇ ತುಂಬ ಬೇಜಾರಾಗೋಯ್ತು. ಸೊ ನಂದೇನೋ ತಪ್ಪಿಲ್ಲ. ಸೊ ಯಾರು ನಂಗೆ ಬುಕ್ಕಿಂಗ್ ಕೊಟ್ಟಿದ್ರು ಅವ್ರ ತಪ್ಪು. ಸೊ ರಾತ್ರಿ 11 ಗಂಟೆ ಅಂತ ಹೇಳೋಕೆ ಹೋಗಿ ಬೆಳಗ್ಗೆ 11 ಗಂಟೆ ಅಂತ ಹೇಳ್ಬಿಟ್ಟಿದ್ರು. ಹಾಗಾಗಿ ಅಲ್ಲಿ ಮಿಸ್ಟೇಕ್ ಆಯಿತು, ಒಂದು ಸ್ವಲ್ಪ ಬೇಜಾರು ಆಯಿತು. ಸೊ ಇವಾಗ ನಾನು ಅಲ್ಲಿಂದ ಮತ್ತೆ ಓಲಾ ಡ್ಯೂಟಿ ಆನ್ ಮಾಡಿದೆ. ಓಲಾ ಡ್ಯೂಟಿ ಆನ್ ಮಾಡಿದ್ರೆ ಡೈರೆಕ್ಟಾಗಿ 12 ಗಂಟೆಗೆ ಡ್ಯೂಟಿ ಬಿತ್ತು. ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇದುವರೆಗೂ ಡ್ಯೂಟಿ ಬಿದ್ದಿಲ್ಲ. ಸೊ 3 ಗಂಟೆ ಆಯ್ತಾ ಬಂತು, ಹೊಟ್ಟೆ ಬೇರೆ ಇಸತೈತೆ. ಸೊ ಫಸ್ಟ್ ಊಟ ಮಾಡೋಣ ಬನ್ನಿ, ಊಟ ಮಾಡ್ಬಿಟ್ಟು ಮಿಕ್ಕಿದ ಕೆಲಸ ಮಾಡೋಣ ಅಂತ. ಸೊ ಇವಾಗ ಯಾವ್ದಾರ ಒಂದು ಹೋಟ್ಲ್ ನೋಡ್ಕೊಂಡು ಊಟ ಮಾಡಬೇಕು ಇವಾಗ. ಸೊ ಒಂದೊಂದ್ಸಲ ಹಿಂಗ್ ಡ್ಯೂಟಿ ಬಿದ್ದ್ಬಿಡ್ತದೆ. ಡ್ಯೂಟಿ ಬಿದ್ದುಬಿಟ್ರೆ ಒಂದೆಲ್ಲೋ ತಗೊಂಡೋಗ ನಿಲ್ಸ್ಬಿಡ್ತಾನೆ. ಸೊ ಅಲ್ಲಿಂದ ಡ್ಯೂಟಿನೇ ಕೊಡೋದಿಲ್ಲ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ದೂರ ಬರಬೇಕಾಗುತ್ತೆ ಖಾಲಿ. ಸೊ ಹಾಗಾಗಿ ನಾನು ಖಾಲಿ ಹೋಗ್ತಾ ಇದ್ದೀನಿ. ಫಸ್ಟ್ ಊಟ ಮಾಡ್ಬಿಟ್ಟು ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಗೈಸ್. ಸೊ ಇಲ್ಲೊಂದು ಅಂಗಡಿ ಇದೆ ಚಿಕ್ಕದಾಗೆ, ನಾನ್ ವೆಜ್ ಊಟ ಅನ್ಸುತ್ತೆ ಮೋಸ್ಟ್ಲಿ. ಸೊ ಇಲ್ಲಿ ಊಟ ಮಾಡೋಣ ಬನ್ನಿ ಇವಾಗ. ಏನಿದೆ ಅಂತ ಕೇಳೋಣ. ಅಣ್ಣ ಏನಾಯ್ತಾ? ಚಪಾತಿ ಇದೆ, ಮುದ್ದೆ ಇದೆ, ರೈಸ್ ಇದೆ. ಸೊ ಒಂದು ಮುದ್ದೆ ಕೊಡಿ. ಸೊ ಏನೇನೈತೆ? ಚಿಕನ್ ಇದೆ, ಚಿಕನ್ ಲಿವರ್ ಅಷ್ಟೇ. ಲಿವರ್ ಅಷ್ಟೇನಾ? ಎಲ್ಲ ಖಾಲಿ, ಮಿಕ್ಕಿದ ಖಾಲಿ ಆಗಿದೆ. ಹೌದಾ? ಚಿಕನ್ ಹಾಕಿ ಒಂದು. ಸೊ ಚಿಕನ್ನು ಮತ್ತು ಮುದ್ದೆ ತಗೊಂಡು ತಿಂತಾ ಇದ್ದೀನಿ. ಸೊ ಮೊಟ್ಟೆನೂ ಇದೆ. ಮೊಟ್ಟೆ ಏನು ಬೇಡ, ಮೊಟ್ಟೆ ಬೇಡ. ಸೊ ನೋಡಿ ಗೈಸ್, ಮುದ್ದೆ ಊಟ ಆಗಿತ್ತು. ಸೊ ಕೈ ತೊಳ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ಕೈ ತೊಳ್ಕೊಳ್ಳೋದು. ಸೊ ನಾನು ಆ್ಯಕ್ಚುಲಿ ಮಧ್ಯಾಹ್ನ ಹೊತ್ತು ಮುದ್ದೆ ಊಟ ಮಾಡೋದಿಲ್ಲ. ಸೊ ಇವತ್ತು ಮುದ್ದೆ ಮಾಡಬೇಕು, ಯಾಕೆಂದರೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಅದಕ್ಕೋಸ್ಕರ ಮುದ್ದೆ ಊಟ ಇವತ್ತು ಮಾಡೋಣ. ಸೊ ಹಾಫ್ ಚಿಕನ್ನು, ಒಂದು ಮುದ್ದೆ ನೋಡಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಹೇಳೋದು, ಸೊ ಬಡವರು ಮನೆ ಊಟನೇ ಚೆಂದ ಅಂತ. ಸೊ ಇದೇ ಹೋಟ್ಲಿಗೆ ಹೋದರೆ ಇದೇ ವಸೂಲು ಮಾಡಿರ್ತಾರೆ. ಸೊ ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ ಸಾಂಬಾರು. ಮುದ್ದೆ ಚೆನ್ನಾಗಿದೆ. ಎಲ್ಲರೂ ಕೂತ್ರೆ ಊಟ ಮಾಡ್ತಾವ್ರೆ. ಸೊ ನಮ್ಮ ಡ್ರೈವರ್ಗಳಿಗೆ ಇಂಥ ಜಾಗನೇ ಚಂದ. ನನ್ನ ಮೇಲೆ ಹಣೆ ಇಟ್ಟು ಸೊ ಊಟ ಮಾಡೋಕ್ಕೆ ಸರಿ ಬನ್ನಿ, ನಾವು ಗಾಡಿಗೆ ಹೊಂಟೋಗೋಣ. ನೊಣಗಳು ಜಾಸ್ತಿ ಇದೆ. ಸೊ ಗೈಸ್, ನಾನು ಕಾರ್ಗೆ ಬಂದ್ಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೊಣಗಳು ಜಾಸ್ತಿ ಇತ್ತು. ನನಗೆ ತಿನ್ನಕ್ಕೆ ಒಂಥರ ಬೇಜಾರಾಗಿತ್ತು. ಅದಕ್ಕೋಸ್ಕರ ಕಾರ್ ಬಂದೆ, ಕಾರಲ್ಲಿ ತಿಂತಾ ಇದ್ದೀನಿ. ಸೊ ನೋಡ್ತಿರ್ಬೋದು, ಚಿಕನು ಫುಲ್ ಚಿಕನ್ ಕೊಟ್ಬಿಟ್ಟಿದ್ದಾನೆ ಗೈಸ್. ಫುಲ್ ಚಿಕನ್, ಹಾಫ್ ಚಿಕನ್ ಗೊತ್ತಿಲ್ಲ. ಅಲ್ಲೋ ತಿಂದಾದ್ಮೇಲೆ ಕೇಳಬೇಕು ಎಷ್ಟು ಅಂತ. ಸೊ ಮುದ್ದೆ, ಚಿಕನ್ ಪೀಸು ಸಖತ್ತಾಗಿ ಬಂದೈತೆ. ಸೊ ಸಾಂಬಾರು ಟೇಸ್ಟು ಚೆನ್ನಾಗೈತೆ, ಖಾರವಾಗಿ. ಒಂದು ಸ್ವಲ್ಪ ತಣ್ಣಗಾಗೈತೆ ಸಾಂಬಾರು. ಸೊ ಚೆನ್ನಾಗಿದೆ. ಸೊ ನಮ್ಮ ಡ್ರೈವರ್ಗಳಿಗೆ ಇಂಥ ಪ್ಲೇಸೇ ಚೆನ್ನಾಗಿ ಸೂಟ್ ಆಗೋದು. ಯಾಕೆ ಅಂತ ಹೇಳಿದ್ರೆ ಅಮೌಂಟ್ಗಾಗಲಿ ಮತ್ತು ಯಾವಾಗಲೂ ಬಿಸಿ ಅದೇ ಕೊಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಮೇಲೆ ಹಣೆ ಇಟ್ಟು ಒಂದು ರೋಡ್ ಸೈಡಲ್ಲಿ ಇರ್ತಾವಲ್ಲ ಅಂಗಡಿಗಳು, ಅದಕ್ಕೆ ಜಾಸ್ತಿ ವಿಸಿಟ್ ಮಾಡೋದು. ನಾವು ವಿಸಿಟ್ ಮಾಡ್ಕೊಂಡು ಊಟ ಮಾಡ್ತೀವಿ. ಅಂತೆ ಊಟನೇ ನಮ್ಗೆ ಚಂದ. ಯಾವಾಗಲೂ ಅಷ್ಟೇ ಕ್ಲೀನಾಗಿ ಚೆನ್ನಾಗಿ ಮಾಡ್ತಾರೆ ಅವರು. ಬಿಸಿ ಕೊಡ್ತಾರಲ್ಲ, ಅದು ಮೇನ್ ಇಂಪಾರ್ಟೆಂಟ್. ಆಮೇಲೆ ಗೈಸ್, ಇದು ಯಾವ ಚಿಕನ್ ಅಂತ ಹೇಳಿದ್ರೆ ಮೊಟ್ಟೆ ಕೋಳಿ ಇದು. ಸೊ ಮೊಟ್ಟೆ ಕೋಳಿ ಸಾರು. ಸೊ ತಿಂದಾದ್ಮೇಲೆ ಗೊತ್ತಾಯ್ತು ನನಗೆ ಇದು ಮೊಟ್ಟೆ ಕೋಳಿ ಸಾರು ಅಂತ ಹೇಳ್ಬಿಟ್ಟು. ಮುದ್ದೆ ಖಾಲಿ ಆಗೋಯ್ತು, ಇನ್ನು ಪೀಸ್ಗಳು ಹಂಗ್ಯಾವೆ ನೋಡಿ. ಯಾಕೆ ಅಂತ ಹೇಳಿದ್ರೆ ಇದು ಮೊಟ್ಟೆ ಕೋಳಿ ಅಲ್ವಾ. ಮೊಟ್ಟೆ ಕೋಳಿಯಲ್ಲಿ ಮೂಳೆಗಳು ಜಾಸ್ತಿ, ಅದು ತಿನ್ನೋಕ್ಕಾಗಲ್ಲ. ಒಂಥರ ಇದು ನಾಟಿ ಕೋಳಿ ಥರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮೊಟ್ಟೆ ಕೋಳಿ ಎಲ್ಲ ಮೊಟ್ಟೆ ಇಕ್ಕಿ ಎಲ್ಲ ಮೂಳೆ ಬಿಟ್ಕೊಂಡಿರ್ತಾವಲ್ಲ, ಅದಕ್ಕೋಸ್ಕರ ಇದು ಅಗಿಯೋಕ್ಕಾಗಲ್ಲ. ಹಾಗಾಗಿ
ಮುದ್ದೆ ತಿನ್ಕೊಂಡೆ, ಮುದ್ದೆ ತಿನ್ಕೊಂಡು ಇನ್ನು ಪೀಸ್ಗಳವೆ, ಪೀಸ್ ತಿನ್ಕೊಳ್ಳೋಣ. ಸೊ ಸಾಂಬಾರು ಮಾತ್ರ ಸೂಪರ್ ಆಗಿದೆ ಗೈಸ್, ಯಾಕೆ ಸುಳ್ಳು ಹೇಳ್ಬೇಕು, ತುಂಬ ಚೆನ್ನಾಗಿದೆ. ಮತ್ತೆ ಈ ರೋಡ್ ಯಾವುದು ಅಂತ ಹೇಳಿದ್ರೆ, ಈ ರೋಡ್ ಬಂದು ಬನ್ನೇರ್ಘಟ್ಟ ಮತ್ತೆ ಜಿಗಣಿ ರೋಡು ಅಂತ. ಸೊ ಅಲ್ಲಿ ನಾನು ಊಟ ಮಾಡ್ತಾ ಇದ್ದೀನಿ. ಪೀಸ್ ಅಗಿಯಕ್ಕೆ ಆಯ್ತಲ್ಲ, ಮೂಳೆಗಳು ಎಲ್ಲ ಕಡೆ ಮೂಳೆ ಹೆಂಗ್ ತಿನ್ನೋದು. ಅನ್ನ ತಿನ್ನಲ್ಲ ನಾನು, ಬರೀ ಮುದ್ದೆ. ಆಕ್ಚುಲಿ ಮಧ್ಯಾಹ್ನ ತನ್ನ ಮುದ್ದೆನೂ ತಿನ್ನೋದಿಲ್ಲ. ಸೊ ಇವತ್ತು ತುಂಬ ಟೇಸ್ಟ್ ಆಯಿತು. ಬೆಳಿಗ್ಗೆ ಬರ್ಬೇಕಾದ್ರೆ ಮನೇಲಿ ಏನೂ ತಿಂದಿರಲಿಲ್ಲ. ಸೊ ನೆನ್ನೆ ಏನಾಗಿದೆ ಗೊತ್ತಾ, ನೆನ್ನೆ ನನ್ನ ಹೆಂಡತಿ ಮೊಟ್ಟೆ ಬೇಯಿಸ್ಕೊಟ್ಟಿದ್ಲು 4. ಸೊ ನಾನು ಕೆಲಸ ಮಾಡೋ ಮೂಡ್ನಲ್ಲಿ ಮೊಟ್ಟೆ ತಂದಿರೋದೇ ಮರ್ತ್ಬಿಟ್ಟಿದೆ, ತಿಂದೇ ಇರಲಿಲ್ಲ ಅದು ಹಂಗೆ ಆಯಿತು. ಸೊ ಬೆಳಿಗ್ಗೆ ನಾನು ಮನೆಯಿಂದ ಬರ್ಬೇಕಾದ್ರೆ ಏನೋ ತಿಂದಿರಲಿಲ್ಲ ಅಲ್ವಾ, ಅದಕ್ಕೆ ಬೆಳಗ್ಗೆನೇ ತಿನ್ಕೊಬಿಟ್ಟಿದ್ದೆ ಮೊಟ್ಟೆನ. ಸೊ 4 ಮೊಟ್ಟೆ ಯಾವ ಮೂಲೆಗೆ ನನಗೆ. ಸೊ ಹಾಗಾಗಿ ಮೊಟ್ಟೆ ತುಂಬ ಹಸಿತಾಯಿತು. ಸೊ ಇವತ್ತೊಂದು ದಿವಸ ಅಷ್ಟೇ ತಿಂದಿದ್ದು ನಾನು ಮುದ್ದೆನ, ಡೈಲಿ ತಿನ್ನೋದಿಲ್ಲ ನಾನು. ಸೊ ತಿನ್ಕೊಳ್ಳೋಣ. ಇದನ್ನ ಯಾವ ಥರ ಇದೆ ನೋಡಿ, ಇದು ಬರೀ ಮೊಳೆ, ಮೇಲ್ಗಡೆ ಮಾತ್ರ ಹಂಗೆ ಕಾಣಿಸ್ತೈತೆ, ಒಳಗಡೆ ಬರೀ ಮೊಳೆ. ಸಾಂಬಾರು ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಸಾಂಬಾರು ಜಾಸ್ತಿ ಕುಡಿದು ಬಿಡ್ತೀನಿ. ನಮ್ಮ ಮನೆಯಲ್ಲಿ ಅದನ್ನೇ ಬೈತಾರೆ ಅವರು, ನಮ್ಮಮ್ಮ, ನನ್ನ ಹೆಂಡತಿ ಎಲ್ಲರೂ. ಸಾರು ಬೋರ, ನೀನು ಸಾರನ್ ಬೋರ, ಸಾರು ಹಸಿ ಕುಡಿ ಸಾರ ಅಂತ ಬೈತಾರೆ. ನಿಮ್ಮ ಅದೇನೋ ಗೊತ್ತಿಲ್ಲ, ಸಾರನ್ನು ನಂಗೆ ತುಂಬ ಇಷ್ಟ. ಸೊ ಲಾಸ್ಟ್ ಪೀಸ್ ಒಂದಿದೆ, ಲಾಸ್ಟ್ ಪೀಸ್ ತಿನ್ಕೊಂಡು ಎಷ್ಟಾಯಿತು ಅಮೌಂಟ್ ಅಂತ ಕೇಳೋಣ ಬನ್ನಿ. ಮತ್ತೆ ಅವ್ರನ್ನ ಒಂದು ಸ್ವಲ್ಪ ಹೊತ್ತು ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಬಿಸ್ನೆಸ್ಸಲ್ಲಿ ಆಗಾಯ್ತದ ಅಂತೆಲ್ಲ ಕೇಳೋಣ. ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ, ಒಳ್ಳೆ ಕಥೆ. ಅಣ್ಣ ಎಷ್ಟಾಯ್ತು? ಹಾಂ, ಏನೇನು ಹೇಳಿ. ಒಂದು ಮುದ್ದೆ ಚಿಕನ್ನು ಬೇರೆ ಅಷ್ಟೇ. ಹಾಂ, 120. ಹ್ಞೂ, ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗಿತ್ತು. ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು ಅಷ್ಟೇ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರ್ತೀರಾ? ನಾವು 11:15 ಬರ್ತೀವಿ. 11:15 ಬರ್ತೀರಾ? ಹಾಂ ಹಾಂ. ಅದೇ 3 ಗಂಟೆಗೆ ಬಂದರೆ ಎಲ್ಲಿ ಬಿಸಿ ಇದೆ ಅದು ಅಲ್ವಾ? 120 ಪರವಾಗಿಲ್ಲ, ಕೊಡ್ಬೋದೇನಿಲ್ಲ. ಸೊ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಸೊ ನೋಡಿ, ಹಾಫ್ ಚಿಕನ್ನು ಒಂದು ಮುದ್ದೆಗೆ 120 ರೂಪಾಯಿ. ಹಾಫ್ ಚಿಕನ್ನು ಫುಲ್ ಚಿಕನ್ ಗೊತ್ತಿಲ್ಲ, ಒಟ್ಟಲ್ಲಿ 120 ರೂಪಾಯಿ ಅಂತ ಹೇಳಿದ್ರು. ಸೊ 120 ರೂಪಾಯಿ ಕೊಟ್ಬಿಟ್ಟು ಹೊರತು ತಿನ್ಬೋದು, ಏನಿಲ್ಲ, ಏನೇ ತುಂಬೋಯ್ತು. ಒಂದು ಮುದ್ದೆ ಚಿಕನ್ಗೆ. ಸೊ ಕೊಡ್ಬೋದು, ಏನಿಲ್ಲ. ಏನಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೀಟ್ನೆಸ್ಸು ಮೇಂಟೈನ್ ಮಾಡಬೇಕು. ಅವರು ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೇಳ್ಬೇಕು ಅಂದರೆ ನಮ್ಮ ಡ್ರೈವರ್ಸ್ಗಳು ಇಂಥ ಜಾಗದಲ್ಲಿ ಊಟ ಮಾಡೋದು ನಾವೆಲ್ಲ. ಸೊ ಒಂದು ಸ್ವಲ್ಪ ಕ್ಲೀನ್ನೆಸ್ ನೋಡ್ತೀವಿ ನಾವು. ಹಾಗಾಗಿ ಸೊ ದಯವಿಟ್ಟು ಯಾರಾದರೂ ಫುಟ್ಪಾತಲ್ಲಿ ಈ ಥರ ಅಂಗಡಿ ಮಾಡಿರೋರು ದಯವಿಟ್ಟು ಒಂದು ಸ್ವಲ್ಪ ಕ್ಲೀನ್ನೆಸ್ ಮೇಂಟೈನ್ ಮಾಡಿ. ಅಲ್ಲಿ ನೋಡಿದ್ರೆ ನೊಣಗಳು ಜಾಸ್ತಿ ಇತ್ತು. ನೊಣಗಳ ಮಧ್ಯದಲ್ಲೇ ತಿನ್ನೋಕೆ ಒಂಥರ ಬೇಜಾರಾಗಿ ಅದಕ್ಕೆ ನಾನು ಗಾಡಿ ಒಳಗಡೆ ಬಂದು ಕೂತ್ಕೊತಿದ್ದೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಚೆನ್ನಾಗಿದೆ. ಸೊ ನಾವು ಆಲ್ಮೋಸ್ಟ್ ಎಲ್ಲ ಇಲ್ಲೇ ತಿನ್ನೋದು. ಸೊ ಇವಾಗ ಊಟ ಆಯಿತು, ಊಟ ಮುಗಿಸ್ಕೊಂಡು ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೇನೆ. ಡ್ಯೂಟಿ ಇವಾಗ ಆನ್ ಮಾಡಿದ್ರೆ ನೈಟ್ 12 ಗಂಟೆವರೆಗೂ ಡ್ಯೂಟಿ ಮಾಡ್ತೀವಿ. ಡ್ಯೂಟಿ ಮಾಡ್ಬಿಟ್ಟು ಮನೆ ಕಡೆ ಬರ್ತೀವಿ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕು, ಕಮೆಂಟು, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.